ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪರಿಶ್ರಮ ಕಿಚನ್. ಈ ದಿನ ನಾನು ಯಾವುದೇ ರೀತಿಯಾದಂಥ ಅಡಿಗೆ ರೆಸಿಪಿಯನ್ನು ಮಾಡ್ತಾ ಇಲ್ಲ. ದಾಸವಾಳದ ಹೂವನ್ನು ಬಳಸಿಕೊಂಡು ಒಂದು ಹೆಲ್ದಿ ಡಯಟ್ ಡ್ರಿಂಕನ್ನು ಮಾಡ್ತಾ ಇದ್ದೇನೆ. ತುಂಬಾ ಟೀ ಕುಡಿದು ಅಭ್ಯಾಸ ಇರೋರು ಟೀಯ ಬದಲಾಗಿ ಈ ದಾಸವಾಳದ ಹೂವಿನ ಟೀಯನ್ನು ಮಾಡಿ ಕುಡಿಬೋದು. ಹೃದಯ ಸಂಬಂಧಿ ಕಾಯಿಲೆ ಇರೋರು ಮತ್ತು ಅಧಿಕ ರಕ್ತದೊತ್ತಡ ಹೆಚ್ಚಾಗಿರೋರು ಈ ದಾಸವಾಳದ ಹೂವಿನ ಟೀಯನ್ನು ಕುಡಿಯೋದ್ರಿಂದ, ಅಂದರೆ ವಾರದಲ್ಲಿ ಒಂದು 3ರಿಂದ 4 ಸಾರಿಯಾರು ಕುಡಿಯೋದ್ರಿಂದ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇಡ್ಬೋದು. ಸುಲಭವಾದ್ದು ಮತ್ತು ಅಷ್ಟೇ ಸರಳವಾದ್ದು ಕೂಡ ಹೌದು. ಎಲ್ಲರ ಮನೆಯ ಅಂಗಳದಲ್ಲೂ ಇದು ಇದ್ದೇ ಇರುತ್ತೆ. ಬನ್ನಿ ನೋಡೋಣ. ನಾನಿಲ್ಲಿ ಒಂದು 20ರಿಂದ 25 ದಾಸವಾಳದ ಹೂವನ್ನು ತಗೊಂಡಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಯಾವುದಿದೆಯೋ ಅದನ್ನು ತಗೊಳ್ಬೋದು. ಅದರ ಎಸಳನ್ನು ಮಾತ್ರ ಬಳಸೋದು. ಅಂದರೆ ಈ ಹೂವಿನ ತೊಟ್ಟು ಮತ್ತು ಎಸಳನ್ನು ಬೇರೆಯಾಗಿ ಮಾಡಿಕೊಂಡು ಒಂದು ಪಾತ್ರೆಗೆ ನಾನಿಲ್ಲಿ 2 ಕಪ್ ಆಗುವಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ನೀರನ್ನು ಚೆನ್ನಾಗಿ ಕುದಿಸಬೇಕು. ಅದಾದಮೇಲೆ ಇದಕ್ಕೆ ದಾಸವಾಳದ ಹೂವಿನ ಎಸಳನ್ನು ಹಾಕಿ ತುಂಬ ಹೊತ್ತು ಕುದಿಸೋದೆಲ್ಲ ಬೇಡ. ಬಿಸಿ ನೀರಿಗೆ ಇದು ಇದರೊಳಗಡೆ ಇರುವ ಅಂಶವನ್ನೆಲ್ಲ ಬಿಟ್ಕೊಳ್ಳುತ್ತೆ. ನಂತರ ಇದಕ್ಕೆ ಪರಿಮಳಕ್ಕೋಸ್ಕರ ನಾನಿಲ್ಲಿ ಒಂದು ಚಿಕ್ಕ ತುಂಡಾಗುವಷ್ಟು ಶುಂಠಿ ಹಾಗೆ ಒಂದು ಏಲಕ್ಕಿಯನ್ನು ಹಾಕ್ತಾ ಇದ್ದೀನಿ. ಹಾಕಿ ಬೇಕಿದ್ರೆ ಒಂದು 2 ನಿಮಿಷ ಮುಚ್ಚಿ ಇಡಿ. ಕುದಿಸೋದೆಲ್ಲ ಬೇಡ. ಹಾಗೆ ಇದಕ್ಕೆ ರುಚಿಗಾಗಿ ಒಂದು ಅರ್ಧ ಕಡಿಯಾಗುವಷ್ಟು ಲಿಂಬೆ ಹಣ್ಣನ್ನು ಹಾಕ್ತಾ ಇದ್ದೀನಿ, ರಸವನ್ನು. ಈ ರಸವನ್ನು ಹಾಕಿ ಆದಮೇಲೆ ಇದರ ಕಲರು ಕೂಡ ತುಂಬಾ ಚೇಂಜ್ ಆಗಿಬಿಡುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ. ನೀವು ಬೇಕಿದ್ರೆ ಇದಕ್ಕೆ ಸಕ್ಕರೆಯನ್ನು ಕೂಡ ಬಳಸ್ಬೋದು. ನಾನು ಬಳಸ್ತಿಲ್ಲ. ಇಲ್ಲ ಸಕ್ಕರೆಯ ಬದಲಿಗೆ ಬೆಲ್ಲವನ್ನು ಕೂಡ ಬಳಸ್ಬೋದು. ಈ ರೀತಿಯಲ್ಲಿ ಸೋಸಿ ಇದನ್ನು ಸರ್ವ್ ಮಾಡಿದರೆ ಆಯಿತು. ಒಂದು ಆರೋಗ್ಯದಾಯಕವಾದ ದಾಸವಾಳದ ಹೂವಿನ ಟೀ ವಾರದಲ್ಲಿ 3ರಿಂದ 4 ಬಾರಿಯಾದರೂ ಮಾಡಿ ಕುಡಿದು ನೋಡಿ. ಖಂಡಿತ ಇದರ ಪರಿಣಾಮ ನಿಮಗೆ ಗೊತ್ತಾಗತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಕೊನೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.